Hey guys, welcome back to my channel Priyanka World. So guys, ಎಲ್ಲರಿಗೂ ಹ್ಯಾಪಿ ರಾಧಾ ಅಷ್ಟಮಿ. आज प्रेम का दिवस है, इसलिए मैं सदा भद्रपद की शुक्लाष्टमी को राधा अष्टमी कहता। राधे राधे राधे। ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಮನೇಲಿ ಓಮ ಇದೆ, ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಬಂದು ರಾಧಾಷ್ಟಮಿ. ಈ ಇಯರ್ ನಾನು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದೆ. ನೀವಿನ್ನೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ರಾಧಾಷ್ಟಮಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ಇನ್ನೂ ಕ್ಲೀನಿಂಗ್ ನಡೀತಾ ಇದೆ, ಬಟ್ ಸ್ಟಿಲ್ ಇವತ್ತು ರಾಧಾಷ್ಟಮಿ ಆಗಿರೋದ್ರಿಂದ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಯಾವತ್ತೂ ರಾಧಾಷ್ಟಮಿ ಮಾಡಿಲ್ಲ, ಸೊ ಹಂಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರು ಹೇಳಿದ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ರಾಧಾ ಅವ್ರದ್ದು ಫೇವ್ರೇಟ್ ಕಲರ್ ಬಂದು ಬ್ಲೂ ಕಲರ್ ಬಟ್ಟೆ ಇದ್ರೆ ವೇರ್ ಮಾಡಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಬ್ಲೂ ಕಲರ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಕೃಷ್ಣನ್ ತಿಲಕ ಹಾಕಿದ್ರೇನು ಒಂಥರ ಖುಷಿ ಆಗುತ್ತೆ. ಹಂಗೆ ಫ್ಯಾನ್ ಆನ್ ಮಾಡಿ ಕೂದಲನ್ನ ಆರಿಸ್ಕೋತಿದೆ, ಬಿಕಾಸ್ ಏರ್ ಡ್ರೈಯರ್ ಇಂದ ನಂದು ಕೂದಲು ಸ್ವಲ್ಪ ಹಾಳಾಗಿತ್ತು. ಸೊ ಹಂಗಾಗಿ ರಾಧಾ ಕೃಷ್ಣಂಗೆ ತುಳಸಿ ಶ್ರೇಷ್ಠ, ಸೊ ಹಂಗಾಗಿ ಬೇಗ ಹೋಗಿ ತುಳಸಿನೆಲ್ಲ ಕುಯ್ಕೊಂಡು ಬಂದೆ. ನಿಜ ಹೇಳ್ಬೇಕಂದ್ರೆ ನಾನೇ ಮರ್ತೋಗ್ಬಿಟ್ಟಿದೆ, ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಹಂಗಾಗಿ ಬೇಗ ಹೋಗಿ ಕುಯ್ಕೊಂಡು ಬಂದ್ಬಿಟ್ಟೆ. ಅರ್ಜೆಂಟಿಗೆ ಜಾಸ್ತಿನೇ ಕುಯ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತು ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ವಿಡಿಯೋ ನೋಡಿದೆ. ಸೊ ಅದರಲ್ಲಿ ಏನು ಹೇಳಿದ್ರು ಅದನ್ನು ನಾನು ಫಾಲೋ ಮಾಡ್ತಾ ಇರೋದಿಲ್ಲಿ, ಬಿಕಾಸ್ ನಿಮಗೆ ನಾನು ಫಸ್ಟೇ ಹೇಳಿದ್ದೀನಿ ನಾವು ಯಾವತ್ತೂ ಮಾಡಿಲ್ಲ. ಸೊ ಹಂಗಾಗಿ ಅವ್ರು ಹೇಳಿದ ಪ್ರಕಾರ 12 o'clock ತನಕ ಮಾಡಬೇಕು. ಅದಾದಮೇಲೆ ನಾವು ಫಾಸ್ಟಿಂಗ್ ಏನಿದೆ ಅದನ್ನು ಬ್ರೇಕ್ ಮಾಡಬೇಕು. ರಂಗೋಲಿ ಹೆಂಗಿದೆ ಅಂತ ಹೇಳಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಯಾವುದೋ ಒಂದು ರಂಗೋಲಿ ಬಿಡಿಸ್ದೆ. ಇನ್ನು ಪ್ರಸಾದ ಕೂಡ ಮಾಡಾಗಿದ್ದಿಲ್ಲ. ಇವತ್ತು ಪ್ರಸಾದ ಬಂದು ಪಾಯಸ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಪಾಯಸ ಮಾಡಿದ್ದು. ಅಮ್ಮನ ಹತ್ರ ಹೇಳ್ಸ್ಕೊಂಡು ನಾನೇ ಮಾಡಬೇಕು ಅಂತ ಹೇಳಿ ಮಾಡಿದೆ. ನೀವು ರಾಧಾಷ್ಟಮಿನ ಅಥವಾ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಫೇವ್ರೇಟ್ ರಾಧಾ ಕೃಷ್ಣನ್ ಫೋಟೋ. ದೀಪದ ಎಣ್ಣೆ ಖಾಲಿಯಾಗಿತ್ತು, ಸೊ ಹಂಗಾಗಿ ಪಪ್ಪಂಗೆ ಫೋನ್ ಮಾಡಿ ಹೇಳಿದೆ. ಅಷ್ಟೊತ್ತು ತನಕ ಟೈಮ್ ಇತ್ತು ಅಂತ ಹೇಳಿ ರಾಧಾ ಕೃಷ್ಣ ಇಬ್ರದ್ದು ಹೆಜ್ಜೆ ಬಿಡಿಸ್ದೆ. ರಾಧಾ ಅಂತ ನಾನು 108 ಸತಿ ಬರೆದಿದ್ದಾಯಿತು. ಇವಾಗ ನನ್ನ ಉಪವಾಸನ ಮುರಿಯೋವಂಥ ಟೈಮ್. ಪೂಜೆ ಎಲ್ಲ ಆದಮೇಲೆ ಅಂದರೆ 12 o'clock ಆದಮೇಲೆ ಪ್ರಸಾದಕ್ಕೆ ಇಟ್ಟಿದ್ದ ಪಾಯಸನ ತಿಂದೆ. ಅದಾದಮೇಲೆ ಅಮ್ಮ ರೊಟ್ಟಿ ಚಟ್ನಿ ಮಾಡಿದರು, ಅದನ್ನ ತಿಂದೆ. ಇವತ್ತು ರೀಬಿಲ್ಡ್ ಮಂತ್ ಮುಗೀತು. ಅದಾದಮೇಲೆ ನಾನು September 4ಗೆ ಈ ವ್ಲಾಗ್ ಮಾಡಿರೋದು. ನನಗೆ ಸ್ವೆಟರ್ಸ್ ಕಂಡ್ರೆ ಇಷ್ಟನೇ ಇಲ್ಲ, ಬಟ್ ಇವತ್ತು ತುಂಬ ಚಳಿ ಆಗ್ತಾಯಿತ್ತು ಅಂತ ಹೇಳಿ ಹಾಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಗಣೇಶ ವಿಸರ್ಜನೆಗೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಪೂಜೆ ಮಾಡ್ಸೋಕ್ಕೆ ಅಂತ ಎಲ್ಲರೂ ಮುಂದೆ ಹೋಗಿದ್ದಾರೆ. ನಾನೊಬ್ಬಳೇ ಸ್ವೆಟ್ರ್ ಉಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನೊಬ್ಬಳೇ ಅಂದ್ಕೊಂಡೆ, ಬಟ್ ಆಂಟಿನೂ ಇಲ್ಲೇ ಇದ್ಲು, ಆಂಟಿ ಜೊತೆನೇ ಹೋದೆ ನಾನು. ಆ್ಯಕ್ಚುಲಾಗಿ ಹೋಗ್ತಾ ಇರೋದು ಮನೆ ಮುಂದೆ, ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ. ನನ್ನ ರೀಬಿಲ್ಡ್ ಮಂತ್ ಏನು ವ್ಲಾಗ್ಸ್ ಎಲ್ಲ ಮಾಡಿದೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮಗೆಲ್ಲ ಗೊತ್ತಾಗೋಯ್ತು. ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಂದು ಕಣಲ್ಲ, ನನ್ನ ತಮ್ಮನಿಗೆ ಯಶಿಕಾ ರೋಡ್ ಮದುವೆ ಹೋಗ್ಬಿಟ್ಲು ಅಂತ ಆಗ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಪೊಲೀಸ್
ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.